ನೋಡಿ ಸರ್, ಇದು ಈ ರಸ್ತೆಗೆ ಬಂದಿರುವಂಥ ಜಾಗ ತಾರ್ ರೋಡಿಂದ 1.25 2 ಕಿಲೋಮೀಟ್ರು ಮೆಟ್ಲಿಂಗ್ ರಸ್ತೆ ಇದು. ಅಂದರೆ ಈ ಕಡೆ ಲ್ಯಾಂಡ್ ಒಳಗಡೆ ರೋಡ್ ಇದು. ರೋಡಂತೂ ತುಂಬ ಚೆನ್ನಾಗಿದೆ. ಒಂದು ಚೈನ್ ರಸ್ತೆ ಇದು. ಇದು ನಂಜನಗೂಡಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತಾ. ಟಿ ನರಸೀಪುರದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 160 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ ಈ ಲ್ಯಾಂಡ್ಗೆ 60 ಕಿಲೋಮೀಟ್ರ್ ಲ್ಯಾಂಡ್ ನೋಡಿ ಹೆಂಗಿದೆ. ಇದು 12 ಎಕರೆ ಬಂದಿರುವಂಥ ಜಾಗ ಇದು. ಇದರಲ್ಲಿ ಒಂದು 600 ತೆಂಗಿನ ಗಿಡ ಐತೆ. ಈ ರೀತಿ ಟೀಕ್ ಮರ ಐತೆ. ಕೌಂಟ್ ಮಾಡಿಲ್ಲ ನಾವು, ಸುತ್ತ ಹಾಕಿದರೆ ಟೀಕ್ ಮರನ ಎಲ್ಲ ಸಪೋಟ ಮತ್ತು ಟೀಕಂತೂ ತುಂಬ ಜಾಸ್ತಿ ಇದೆ. ತೆಂಗಂತೂ ಒಂದು 600 ಗಿಡ ಐತೆ. ಫುಲ್ಲು ಬಾಕ್ಸಿಗೆ ಸ್ಕ್ವೇರ್ ಆಗಿದೆ ನೋಡಿ. ಒಳ್ಳೆ ಲೊಕೇಶನಲ್ಲಿದೆ, ಒಳ್ಳೆ ಇವು ಇಲ್ಲದಿದೆ. ಇದರಲ್ಲಿ ಒಂದು 7 ರಿಂದ 2.5 ಎಕರೆ ಕರೋ ಬರ್ತದಂತ. ಅಣ್ಣ ಬೋರ್ಗಲ್ ಎಷ್ಟಿದೆ ಅಣ್ಣ? 3 ಬೋರ್ಗಲ್ ಇದೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಸಪೋಟ ನೋಡಿ ಎಲ್ಲ ಇದೇ ರೀತಿ ಇದೆ. ಸಪೋಟ ಅಂತೂ ತೆಂಗು ಅಂತೂ 600 ಗಿಡ ಇದೆ ಅಂತ ನೋಡಿ. ಎಲ್ಲ ಸಪೋಟ ಎಲ್ಲ ಇದೇ ರೀತಿ ಇದೆ. ಚೆನ್ನಾಗಿದೆ ಸಪೋಟ. ತೆಂಗು ಒಳ್ಳೆ ತುಂಬ ಚೆನ್ನಾಗಿದೆ. 600 ತೆಂಗಿನ ಗಿಡ ಐತೆ. ಸಪೋಟ ಕೌಂಟ್ ಮಾಡಿಲ್ಲ ನಾವು. ಟೀಕೆಲ್ಲ ತುಂಬ ಜಾಸ್ತಿ ಟೀಕು. 2 ಎಕರೆ ಕರೋ ಬರ್ತದೆ ಇದರಲ್ಲಿ. ಜಾಗಂತೂ ಎಲ್ಲ ಹಿಂಗಿದೆ ನೋಡಿ. ಇದು ಬೆಂಗಳೂರಿಂದ 160 ಕಿಲೋಮೀಟ್ರು. 12 ಎಕರೆ ಪೇಪರು, 7 ಎಕರೆ ಕರಾವು. ಪೆನ್ಷನ್ ಇಲ್ಲ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಟೀಕ್ ಮರ ಎಲ್ಲ ಹಿಂಗಿದೆ. 12 ಎಕರೆಲ್ಲ ಫುಲ್ ಫಸಲೈತೆ. ಟೀಕು, ಸಪೋಟ, ತೆಂಗು. ಬೋರ್ಗಲ್ ಮಾತ್ರ 4 ಇದೆ. ಇವರು ಎಕರೆ 45 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಎರಡು ಎಕರೆ ಕರಾವು ಆಯ್ತು ಇದರಲ್ಲಿ. ಟೀಕ್ ಅಂತೂ ಎಲ್ಲ ಹಿಂಗಿದೆ ನೋಡಿ. ನಾಲ್ಕು ಬೋರ್ಗಲ್ಲು, 600 ತೆಂಗು, ಟೀಕು ಮತ್ತು ಸಪೋಟ. ನಂಜನಗೂಡಿಗೆ 20-24 ಕಿಲೋಮೀಟ್ರು. ಮೈಸೂರು 45 ಕಿಲೋಮೀಟ್ರು. ಟಿ ನರಸೀಪುರಕ್ಕೆ 25-30 ಕಿಲೋಮೀಟ್ರು. ಬೆಂಗಳೂರಿಗೆ 160 ಕಿಲೋಮೀಟ್ರು. ಇವ್ರು ಎಕರೆ 45 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಆಗುತ್ತಾ ಕೂತ್ಕೊಂಡ್ರೆ. ಜಾಗ ಮಾತ್ರ ಸೂಪರಾಗಿದೆ. ಅಕ್ಕಪಕ್ಕ ಎಲ್ಲ ತೋಟಗಳೇ, ಎಲ್ಲ ಫುಲ್ ಬೆಂಗಳೂರಿನವರ ತೋಟಗಳು. ಜಾಗ ಮಾತ್ರ ಒಳ್ಳೆ ಲೊಕೇಶನಲ್ಲಿದೆ. ಇವರು ಎಕರೆ 45 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇದೆ. ಡೈರೆಕ್ಟ್ ಪಾರ್ಟಿ. ಒಳ್ಳೆ ಬಾಕ್ಸ್ ಆಗಿದೆ, ಸ್ಕ್ವೇರ್ ಆಗಿದೆ ಜಾಗ ಅಂತೂ.